ಇಂದಿನ ಬ್ಯಾಚಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 110 ಅರ್ಬನ್ ಲೋಕಲ್ ಗವರ್ನೆನ್ಸ್ ಬ್ಲಾಕ್ 4 ಯೂನಿಟ್ 11 ರೋಲ್ ಆಫ್ ಅರ್ಬನ್ ಲೋಕಲ್ ಗವರ್ನಮೆಂಟ್ ಇನ್ ಸರ್ವಿಸ್ ಡೆಲಿವರಿ ಬಗ್ಗೆ ಕಲಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ವಾಟರ್ ಸಪ್ಲೈ ಇನ್ ಅರ್ಬನ್ ಏರಿಯಾಸ್, sanitation in urban areas, public health services in urban local bodies, municipal solid waste management in India, education in cities, communication for effective service ಡೆಲಿವರಿ. ಕೊನೆಯದಾಗಿ 11-0, 11-1, 11-2, 11-3, 11-4, 11-5, 11-6, 11-7 ಪ್ಯಾರಾ ಸಮ್ಮರಿಯನ್ನು ನಾವು 11.8ರಲ್ಲಿ ತಿಳಿಯಲಿದ್ದೇವೆ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗ BPSC 110 ನಗರ ಸ್ಥಳೀಯ ಆಡಳಿತ ಬ್ಲಾಕ್ 4 ಘಟಕ 11 ಸೇವೆ ವಿತರಣೆಯಲ್ಲಿ ನಗರ ಸ್ಥಳೀಯ ಸರ್ಕಾರದ ಪಾತ್ರ. ಈ ಘಟಕದ ರಚನೆಯಲ್ಲಿ ನಾವು ಉದ್ದೇಶಗಳು, ಪರಿಚಯ, ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು, ನಗರ ಪ್ರದೇಶದಲ್ಲಿ ನೈರ್ಮಲ್ಯ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆಗಳು, ಭಾರತದಲ್ಲಿ ಮುನಿಸಿಪಲ್ ಘನ ತ್ಯಾಜ್ಯ ನಿರ್ವಹಣೆ, ನಗರಗಳಲ್ಲಿ ಶಿಕ್ಷಣ, ಪರಿಣಾಮಕಾರಿ ಸೇವೆಯ ವಿತರಣೆಗಾಗಿ ಸಂವಹನ. ಕೊನೆಯಲ್ಲಿ ನಾವು ತಿಳಿಯುವ ಉದ್ದೇಶಗಳು, ಪರಿಚಯ, ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು, ನಗರ ಪ್ರದೇಶದಲ್ಲಿ ನೈರ್ಮಲ್ಯ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆಗಳು,
ಭಾರತದಲ್ಲಿ ಮುನಿಸಿಪಲ್ ಘನತ್ಯಾಜ್ಯ ನಿರ್ವಹಣೆ, ನಗರಗಳಲ್ಲಿ ಶಿಕ್ಷಣ, ಪರಿಣಾಮಕಾರಿ ಸೇವೆಯ ವಿತರಣೆಗಾಗಿ ಸಂವಹನವನ್ನು ನಾವು ತಿಳಿದಿರುವುದರಿಂದ ಅದರ ಸಾರಾಂಶವನ್ನು ನಾವು 11.8ರಲ್ಲಿ ತಿಳಿಯಲಿದ್ದೇವೆ. ಘಟಕದ ಉದ್ದೇಶಗಳು. ಇಂದು ನಾವು ಘಟಕ 11ರಲ್ಲಿ ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ. ನೀರು ಸರಬರಾಜು, ನೈರ್ಮಲ್ಯ, ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣದ ಸೇವೆ ವಿತರಣೆಯಲ್ಲಿನ ಅಂತರಗಳು, ನೀರು ಸರಬರಾಜು, ಒಳಚರಂಡಿ ಮತ್ತು ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆಗಾಗಿ ಸೇವೆ ವಿತರಣೆಗಾಗಿ ಮಾನದಂಡಗಳು, ಇತ್ತೀಚಿನ ಸರ್ಕಾರಿ ಕಾರ್ಯಕ್ರಮಗಳ ಅಡಿಯಲ್ಲಿ ಮೇಲೆ ತಿಳಿಸಿದ ವಿಷಯಗಳ ಬಗ್ಗೆ ಸೇವಾ ವಿತರಣೆಗಾಗಿ ಮಾರ್ಗಸೂಚಿಗಳು ಮತ್ತು ಸಮರ್ಥ ಸೇವೆಯ ವಿತರಣೆಯ ಮೇಲೆ ಪರಿಣಾಮ ಬೀರುವ ಸಮಸ್ಯೆಗಳು. ಪರಿಚಯ. ಭಾರತದಲ್ಲಿನ ನಗರ ಪ್ರದೇಶಗಳು ಜಿಡಿಪಿಗೆ ಸುಮಾರು 63% ಕೊಡುಗೆ ನೀಡುತ್ತವೆ. 2030ರ ವೇಳೆಗೆ ಅವುಗಳು ಜಿಡಿಪಿಯ 3/4 ಕೊಡುಗೆ ನೀಡುತ್ತವೆ ಎಂದು ಅಂದಾಜಿಸಲಾಗಿದೆ. ಇದು ಫುಲ್ ಫ್ಯಾಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಜನರು ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗುತ್ತಾರೆ ಎಂದು ಭಾವಿಸಲಾಗಿದೆ. ಅದು ನಾಗರಿಕ ಮೂಲ ಸೌಕರ್ಯ ಮತ್ತು ಸೇವೆಗಳ ಮೇಲೆ ಒತ್ತಡ ಹೇರುತ್ತದೆ. ಆದಾಗ್ಯೂ ನಾಗರಿಕರಿಗೆ ಮೂಲಭೂತ ಸೇವೆಗಳ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದು ಸ್ಥಳೀಯ ಸರ್ಕಾರದ ಜವಾಬ್ದಾರಿಯಾಗಿದೆ. ನಗರ ಬಡವರಿಗೆ ಮೂಲ ಸೇವೆಗಳು ಕಾರ್ಯಕ್ರಮದ ಅಡಿಯಲ್ಲಿ 7 ಮೂಲಭೂತ ಸೇವೆಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ
ನೀರು, ನೈರ್ಮಲ್ಯ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಈ ಘಟಕದಲ್ಲಿ ನಾವು ಚರ್ಚಿಸಲಿದ್ದೇವೆ. ನಗರಗಳು ಅವುಗಳ ನಿವಾಸಿಗಳಿಗೆ ಹೆಚ್ಚಿನ ಸೇವೆಗಳನ್ನು ಒದಗಿಸುತ್ತವೆ ಎಂದು ನಾವು ನೆನಪಿನಲ್ಲಿಡಬಹುದಾಗಿದೆ. ಈ ಸೇವೆಗಳನ್ನು ಸಂವಿಧಾನದ 12ನೇ ಶೆಡ್ಯೂಲ್ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ. ಜುಲೈ 28, 2010 60/292 64/292 ನಿರ್ಣಯದ ಮೂಲಕ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ನೀರು ಮತ್ತು ನೈರ್ಮಲ್ಯದ ಮಾನವ ಹಕ್ಕನ್ನು ಸ್ಪಷ್ಟವಾಗಿ ಗುರುತಿಸಿದೆ. ನಗರ ಸ್ಥಳೀಯ ಸಂಸ್ಥೆಗಳು ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ಗಳು ಅವುಗಳನ್ನು ಸಮರ್ಥವಾಗಿ ಒದಗಿಸುವಲ್ಲಿ ಅಗಾಧವಾದ ಜವಾಬ್ದಾರಿಗಳನ್ನು ಹೊಂದಿವೆ. ಸೇವೆಗಳಿಗೆ ಪ್ರವೇಶವನ್ನು ಇನ್ನಷ್ಟು ಸುಧಾರಿಸಲು ಹಿಂದಿನ ಸರ್ಕಾರಗಳ ಉಪಕ್ರಮಗಳನ್ನು ಭಾರತ ಸರ್ಕಾರವು ಏಕೀಕರಿಸಿದೆ. 2014ರಲ್ಲಿ ಪ್ರಾರಂಭವಾದ ನಗರ ವಲಯದ ಮೇಲಿನ ಭಾರತ ಸರ್ಕಾರದ ಮಿಷನ್ಗಳು ಅಂದರೆ JNNURM ಮತ್ತು BSUP ವ್ಯಾಪ್ತಿಯಲ್ಲಿ ಅಗತ್ಯ ಸುಧಾರಣೆಯನ್ನು ತೆಗೆದುಕೊಂಡು ಸುಧಾರಣೆಗಳು ಮತ್ತು ಅಭಿವೃದ್ಧಿಯ ವ್ಯಾಪಕ ಶ್ರೇಣಿಯನ್ನು ಒಳಗೊಂಡಿವೆ. ಇವುಗಳಲ್ಲಿ ಸ್ವಚ್ಛ ಭಾರತ್ ಮಿಷನ್, ಸ್ಮಾರ್ಟ್ ಸಿಟೀಸ್ ಮಿಷನ್, PMY 20 ಮಿಲಿಯನ್ ಮನೆಗಳನ್ನು ಒದಗಿಸುವ ಹಿನ್ನಡೆಯನ್ನು ನಿವಾರಿಸುವುದು, ಮೂಲ ಸೌಕರ್ಯ ಮತ್ತು ಆಡಳಿತದ ಮೇಲೆ ಕೇಂದ್ರೀಕರಿಸಿದ ಅಮೃತ್ ಎಲ್ಲ ಬಡತನ ಸಂಬಂಧಿತ ಕಾರ್ಯಕ್ರಮಗಳನ್ನು ಒಳಗೊಳ್ಳುವ ಮೂಲಕ ರಾಷ್ಟ್ರೀಯ ನಗರ ಜೀವನೋಪಾಯ NULM ಮತ್ತು ನಗರ ಬಡವರ ಮತ್ತು ಬೀದಿ ವ್ಯಾಪಾರಿಗಳ ಉತ್ಪಾದಕತೆ ಮತ್ತು HRID ಮೇಲೆ ಗಮನವನ್ನು ನೀಡುವುದು. ವಾಟರ್ ಸಪ್ಲೈ ಇನ್ ಅರ್ಬನ್ ಏರಿಯಾಸ್, ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು, ಮಾನವ ಜೀವನದ ಉಳಿವು ಮತ್ತು ಗುಣಮಟ್ಟಕ್ಕೆ ಅಗತ್ಯವಾದ ಗುಣಮಟ್ಟದ ನೀರಿನ ಸಾಕಷ್ಟು ಲಭ್ಯತೆಯು ಪೂರ್ವಾಪೇಕ್ಷಿತವಾಗಿದೆ. ಭಾರತವು ವಿಶ್ವದ ಜನಸಂಖ್ಯೆಯ 18% ಹೆಚ್ಚಿನದನ್ನು ಹೊಂದಿದೆ. ಆದರೆ
ಪ್ರಪಂಚದ ನವೀಕರಿಸಬಹುದಾದ ನೀರಿನ ಸಂಪನ್ಮೂಲಗಳಲ್ಲಿ ಕೇವಲ 4% ಹೊಂದಿದೆ. ರಾಷ್ಟ್ರೀಯ ಜಲನೀತಿ 2012 ಸಮುದಾಯದ ಸಹಭಾಗಿತ್ವದ ಮೂಲಕ ಮತ್ತು ಖಾಸಗಿ ವಲಯದೊಂದಿಗೆ ಸಹಭಾಗಿತ್ವದ ಮೂಲಕ ಜನ ಸಂಪನ್ಮೂಲ ಯೋಜನೆಗಳು ಮತ್ತು ಸೇವೆಗಳ ನಿರ್ವಹಣೆಗೆ ಅರ್ಬನ್ ಲೋಕಲ್ ಬಾಡಿಗಳು ಒತ್ತು ನೀಡುತ್ತವೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತವಾದ ಸ್ಥಳೀಯ ಸಂಸ್ಥೆಗಳಿಗೆ ಸಂಪೂರ್ಣ ಹೊಣೆಗಾರಿಕೆಯೊಂದಿಗೆ ವಿಧಿಸಲಾದ ಬೆಲೆಗಳು ಮತ್ತು ಸೇವಾ ಮಾನದಂಡಗಳ ಮೇಲಿನ ನಿಯಂತ್ರಣದ ಅಡಿಯಲ್ಲಿ ವಿಫಲವಾದರೆ ದಂಡವನ್ನು ಸಹ ಸೂಚಿಸಿದೆ. ಭಾರತದಲ್ಲಿನ ನೀರಿನ ಪ್ರಾಥಮಿಕ ಮೂಲಗಳೆಂದರೆ ನದಿಗಳು, ಕೊಳಗಳು, ಕೆರೆಗಳು, ತೊಟ್ಟಿಗಳು, ಮಳೆ ನೀರು, ಹಿಮ ನದಿ ಕರಗುವುದು, ಅಂತರ್ಜಲ ಹಾಗೂ ಕೈಪಂಪ್, ಬೋರ್ವೆಲ್, ಸಮುದ್ರದ ನೀರು ಮತ್ತು ವಾತಾವರಣದ ನೀರು. ಆದರೆ ದ್ವಿತೀಯ ಮೂಲಗಳಲ್ಲಿ ಕಾಲುವೆಗಳು, ಅಣೆಕಟ್ಟುಗಳು, ಬಾಟಲ್ ನೀರು, ಟ್ಯಾಂಕರ್ ಸರಬರಾಜುಗಳು ಸೇರಿವೆ. ಸಂಸ್ಕರಿಸದ ಮೂಲದಿಂದ ಟ್ಯಾಪ್ ನೀರು, ಸರಿಯಾದ ಮಟ್ಟದ ನೀರಿನ ಪೂರೈಕೆಯನ್ನು ಖಾತರಿಪಡಿಸುವಲ್ಲಿ ಪ್ರಮುಖ ಸಮಸ್ಯೆ. ಪೈಪ್ಲೈನ್ ಜಾಲವನ್ನು ಹಾಕುವುದು ಮತ್ತು ಹಳೆಯದನ್ನು ದುರಸ್ತಿ ಮಾಡುವುದು. ಅನೇಕ ನಗರಗಳಲ್ಲಿ ಅವರು ತಮ್ಮ ಉತ್ಪನ್ನ ಜೀವನವನ್ನು ಪೂರ್ಣಗೊಳಿಸಿದ್ದಾರೆ. ಇದು ತುಕ್ಕು ಮತ್ತು ಸೋರಿಕೆಗೆ ಕಾರಣವಾಗುತ್ತದೆ. ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಆಫ್ ವಾಟರ್, ನೀರಿನ ಪ್ರಮಾಣ ಮತ್ತು ಗುಣಮಟ್ಟ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾರ್ಗಸೂಚಿಗಳ ರೂಪದಲ್ಲಿ ನೀರಿನ ಗುಣಮಟ್ಟ ಮತ್ತು ಮಾನವನ ಆರೋಗ್ಯದ ಕುರಿತು ಅಂತರರಾಷ್ಟ್ರೀಯ ಮಾನದಂಡಗಳನ್ನು ಉತ್ಪಾದಿಸುತ್ತದೆ. 11ನೇ ಪಂಚವಾರ್ಷಿಕ ಯೋಜನಾ ದಾಖಲೆಯ ಪ್ರಕಾರ ಗ್ರಾಮೀಣ ಪ್ರದೇಶಗಳನ್ನು ಒಳಗೊಂಡಂತೆ ದೇಶದಲ್ಲಿ ಸುಮಾರು 2.17 ಲಕ್ಷ ಗುಣಮಟ್ಟದ ಬಾಧಿತ ಹೊಸವಳಿಗಳಿವೆ. ತಲಾವಾರು ನೀರಿನ ಲಭ್ಯತೆಯ ಮಾನದಂಡಗಳು 135 IPCD ಆಗಿದೆ. ಆದಾಗ್ಯೂ ಭಾರತದಲ್ಲಿ ಕೆಲವು ನಗರಗಳು ಮಾತ್ರ ಈ ಹೆಚ್ಚು ಮತ್ತು ಹೆಚ್ಚಿನದನ್ನು ಪಡೆಯುತ್ತವೆ. ಒಳಚರಂಡಿ ಜಾಲವಿಲ್ಲದ ನಗರಗಳಲ್ಲಿ CPHEEO ಮಾರ್ಗಸೂಚಿಗಳು ಮಾನದಂಡವು 90 IPCD ಎಂದು ಹೇಳುತ್ತದೆ. ತನ್ನ ಪ್ರಮುಖ ಕಾರ್ಯಕ್ರಮವಾದ
ಜಲಜೀವನ್ ಮಿಷನ್ ಅಡಿಯಲ್ಲಿ 2024 ವೇಳೆಗೆ ಎಲ್ಲ ಮನೆಗಳಿಗೆ ಸುರಕ್ಷಿತ ಪೈಪ್ಲೈನ್ ನೀರನ್ನು ಒದಗಿಸುವ ಗುರಿಯನ್ನು ಕೇಂದ್ರವು ಹೊಂದಿದೆ. Augmenting water supply in the cities. ನಗರಗಳಲ್ಲಿ ನೀರಿನ ಪೂರೈಕೆಯನ್ನು ಹೆಚ್ಚಿಸುವುದು. ಅರ್ಬನ್ ಲೋಕಲ್ ಬಾಡಿಗಳು ಈಗ ಹೊಸ ಚಂಡಮಾರುತದ ಒಳಚರಂಡಿ ವ್ಯವಸ್ಥೆಗಳಿಗೆ ಪ್ರವೇಶವನ್ನು ಹೊಂದಿವೆ ಮತ್ತು ಹೊಸ ಕಟ್ಟಡಗಳಿಗೆ ಮತ್ತು ಗಾತ್ರವನ್ನು ಅವಲಂಬಿಸಿ ಹಳೆಯ ಕಟ್ಟಡಗಳಿಗೆ ಮಳೆ ನೀರು ಕೊಯ್ಲು ಮಾಡುವುದನ್ನು ಕಡ್ಡಾಯಗೊಳಿಸಿವೆ. ಈ ಕ್ರಮಗಳು ನೀರನ್ನು ರೀಚಾರ್ಜ್ ಬಾವಿಗಳಿಗೆ ಇಂಜೆಕ್ಟ್ ಮಾಡಿ ನೀರನ್ನು ಮರಳಿ ಭೂಗತ ಆಕ್ವಿಫರ್ಗಳಿಗೆ ಹಾಕಲು ಉದ್ದೇಶಿಸಲಾಗಿದೆ. ಅರ್ಬನ್ ಲೋಕಲ್ ಬಾಡಿಗಳು ತೋಟಗಾರಿಕೆ ಮತ್ತು ನಿರ್ಮಾಣದಂತಹ ಚಟುವಟಿಕೆಗಳಿಗೆ ತ್ಯಾಜ್ಯ ನೀರಿನ ಮರುಬಳಕೆಯನ್ನು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಸಹ ಹೊಂದಿವೆ. ಈ ಕ್ರಮಗಳು ಹೊಳೆಗೆ ಕಡಿಮೆ ನೀರು ತಲುಪಲು ಕಾರಣವಾಗುತ್ತವೆ ಮತ್ತು ಹೀಗಾಗಿ ನಗರ ಪ್ರವಾಹವನ್ನು ತಪ್ಪಿಸುತ್ತವೆ. 12ನೇ ಪಂಚವಾರ್ಷಿಕ ಯೋಜನೆಯ ದಾಖಲೆಯು ಎಲ್ಲ ನಗರ ನೀರು ಸರಬರಾಜು ಯೋಜನೆಗಳನ್ನು ಅವುಗಳಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಅಗತ್ಯವಾಗಿ ಸಂಯೋಜಿಸಲು ಪ್ರಸ್ತಾಪಿಸಿದೆ. ರಾಷ್ಟ್ರೀಯ ಅಂತರ್ಜಲ ನಿರ್ವಹಣಾ ಕಾರ್ಯಕ್ರಮವು ಅಂತರ್ಜಲ ನಿರ್ವಹಣೆಯನ್ನು ತಮ್ಮ ಸ್ಥಳೀಯ ಯೋಜನೆಗಳ ಭಾಗವಾಗಿ ಮಾಡಲು ಅರ್ಬನ್ ಲೋಕಲ್ ಬಾಡಿಗಳನ್ನು ಕೋರಿತು. 11.3 sanitation in urban area. ನಗರ ಪ್ರದೇಶದಲ್ಲಿ ನೈರ್ಮಲ್ಯ. ನೈರ್ಮಲ್ಯ ಸಾಮಾನ್ಯವಾಗಿ ಪರಿಸರ ಮಾಲಿನ್ಯವನ್ನು ಉಂಟುಮಾಡುವ ಅಂಶಗಳನ್ನು ಸೂಚಿಸುತ್ತದೆ. ಭಾರತದಲ್ಲಿ ಅರ್ಬನ್ ಲೋಕಲ್ ಬಾಡಿಯ ಸಂದರ್ಭದಲ್ಲಿ ಇತರ ಅಂಶಗಳ ಜೊತೆಗೆ ಒಳಚರಂಡಿ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸಲಾಗಿದೆ. ದೇಶದಲ್ಲಿ ಕೊಳಚೆ ನೀರಿನ ಸಂಸ್ಕರಣೆಯು ಕೇವಲ 30% ಎಂದು
ಅಂದಾಜಿಸಲಾಗಿದೆ. ಉಳಿದ ತ್ಯಾಜ್ಯ ನೀರು ಪಟ್ಟಣದ ಹೊಳೆ, ಕೊಳ, ಕೆರೆ, ನದಿಗಳಿಗೆ ಸೇರಿ ನೀರು ಕಲುಷಿತಗೊಂಡು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ. ಪರ್ಯಾಯವಾಗಿ ಅದು ನೆಲಕ್ಕೆ ಹೋಗಿ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತದೆ. ಹನ್ನೆರಡನೇ ಯೋಜನಾ ದಾಖಲೆಯಲ್ಲಿ ಉಲ್ಲೇಖಿಸಲಾಗಿದೆ ಏನೆಂದರೆ, ಆಧುನಿಕ ನಗರಗಳ ದೊಡ್ಡ ಭಾಗಗಳು ಕೊಳಚೆ ನೀರಿನ ವ್ಯವಸ್ಥೆಗೆ ಸಂಪರ್ಕ ಹೊಂದಿಲ್ಲ, ಏಕೆಂದರೆ ಅವುಗಳು ಅನಧಿಕೃತ ಅಥವಾ ಅಕ್ರಮ ಪ್ರದೇಶಗಳು ಅಥವಾ ಕೊಳಗೇರಿಗಳಲ್ಲಿ ವಾಸಿಸುತ್ತಿದ್ದಾರೆ. ಅಲ್ಲಿ ರಾಜ್ಯದ ಸೇವೆಗಳು ತಲುಪುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ಇದು ನಿರ್ಣಾಯಕವಾಗಿದೆ. ನಾವು ಒಳಚರಂಡಿ ವ್ಯವಸ್ಥೆಗಳಲ್ಲಿ ಹೂಡಿಕೆ ಮಾಡುತ್ತೇವೆ, ಆದರೆ ನಾವು ಕೈಗೆಟುಕುವ ಮತ್ತು ಸ್ಕೇಲಬಲ್ ಕೊಳಚೆ ನೀರಿನ ಜಾಲಗಳನ್ನು ನಿರ್ಮಿಸಲು ಹೂಡಿಕೆ ಮಾಡುವುದು ಸಮಾನವಾಗಿ ಮತ್ತು ಹೆಚ್ಚು ನಿರ್ಣಾಯಕವಾಗಿದೆ. ಇದು ಒಳಚರಂಡಿ ಮತ್ತು ಅದರ ಸಂಸ್ಕರಣೆಗಾಗಿ ಪ್ರಸ್ತುತ ತಂತ್ರಜ್ಞಾನವನ್ನು ಹೊಸದಾಗಿ ನೋಡುವ ಅಗತ್ಯವಿದೆ. ಓಪನ್ ಡಿಫೆಕೇಶನ್ ಫ್ರೀ ಮೂವ್ಮೆಂಟ್ ಅಂದರೆ ಬಯಲು ಶೌಚ ಮುಕ್ತ ಆಂದೋಲನವು ದೇಶದಾದ್ಯಂತ ಅಗತ್ಯವಾದ ಮೂಲ ಸೌಕರ್ಯವನ್ನು ಸೃಷ್ಟಿಸಿದೆ. ಆದಾಗ್ಯೂ ಕೆಲವು ಸ್ಥಳಗಳಲ್ಲಿ ಜನರು ಇನ್ನೂ ಅವುಗಳನ್ನು ಬಳಸುತ್ತಿಲ್ಲವಾದ್ದರಿಂದ ವರ್ತನೆಯ ಬದಲಾವಣೆಯ ಅಗತ್ಯವಿದೆ ಎಂದು ವರದಿಗಳು ಮತ್ತು ಪರಿಶೀಲನೆಗಳು ಸೂಚಿಸುತ್ತವೆ. ODF ಆಂದೋಲನದ ಎರಡನೇ ಹಂತವು ಅದರ ಮೇಲೆ ಕೇಂದ್ರೀಕರಿಸಿದೆ. ಪ್ರೋಟೋಕಾಲ್ ಸಮುದಾಯ, ಸಾರ್ವಜನಿಕ ಶೌಚಾಲಯಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಅವುಗಳ ನಿರಂತರ ಬಳಕೆಗಾಗಿ CTPTಗಳ ಕ್ರಿಯಾತ್ಮಕತೆ ಮತ್ತು ಸರಿಯಾದ ನಿರ್ವಹಣೆಯನ್ನು ಖಾತ್ರಿಪಡಿಸುತ್ತದೆ ಮತ್ತು ODF ಪ್ಲಸ್ ಶೌಚಾಲಯಗಳಿಂದ ಮಲದ ಕೆಸರಿನ ಸುರಕ್ಷಿತ ನಿರ್ವಹಣೆಗೆ ಗಮನ ಹರಿಸುತ್ತದೆ ಮತ್ತು ಯಾವುದೇ ಸಂಸ್ಕರಿಸದ ಕೆಸರು ತೆರೆದ
ಪ್ರದೇಶಕ್ಕೆ ಬಿಡುವುದಿಲ್ಲ ಎಂದು ಖಚಿತಪಡಿಸುತ್ತದೆ. ಚರಂಡಿಗಳು, ಜಲಮೂಲಗಳು ಅಥವಾ ತೆರೆದ ಸ್ಥಳದಲ್ಲಿ ಈ ನಿಟ್ಟಿನಲ್ಲಿ 308 ನಗರಗಳು ODF ಪ್ಲಸ್ ಮತ್ತು 130 ನಗರಗಳು ODF ಪ್ಲಸ್ ಪ್ರಮಾಣೀಕರಿಸಲ್ಪಟ್ಟಿವೆ. ಮಾರ್ಗಸೂಚಿಗಳ ಪ್ರಕಾರ ಅರ್ಬನ್ ಲೋಕಲ್ ಬಾಡಿಗಳು ಅವುಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ಸ್ ಫಾರ್ ವಾಟರ್ ಸಪ್ಲೈ ಅಂಡ್ ಸಿವರೇಜ್ ಮ್ಯಾನೇಜ್ಮೆಂಟ್, ನೀರು ಸರಬರಾಜು ಮತ್ತು ಒಳಚರಂಡಿ ನಿರ್ವಹಣೆಗಾಗಿ ಸಾಂಸ್ಥಿಕ ವ್ಯವಸ್ಥೆಗಳು ಸಾಂಪ್ರದಾಯಿಕವಾಗಿ ನಗರ ಪ್ರದೇಶಗಳಲ್ಲಿನ ಮನೆಗಳು, ಕೈಗಾರಿಕೆಗಳು ಮತ್ತು ವಾಣಿಜ್ಯ ಉದ್ಯಮಗಳಿಗೆ ನೀರು ಸರಬರಾಜು ಮಾಡುವುದು ನಗರ ಸ್ಥಳೀಯ ಸಂಸ್ಥೆಗಳ ಅಂದರೆ ಅರ್ಬನ್ ಲೋಕಲ್ ಬಾಡಿಗಳ ಜವಾಬ್ದಾರಿಯಾಗಿದೆ. ಆದಾಗ್ಯೂ ನೀರಿನ ಸಂಸ್ಕರಣಾ ಘಟಕಗಳನ್ನು ನಿರ್ಮಿಸುವುದು ಮತ್ತು ನಗರದಾದ್ಯಂತ ಪೈಪ್ ಲೈನ್ಗಳ ಜಾಲವನ್ನು ಹಾಕುವುದು ಮುಂತಾದ ಮೂಲ ಸೌಕರ್ಯ ಅಭಿವೃದ್ಧಿಯನ್ನು ರಾಜ್ಯ ಇಲಾಖೆಗಳು ಮತ್ತು ಪ್ಯಾರಾಸ್ಟೇಟಲ್ ಏಜೆನ್ಸಿಗಳಿಗೆ ವಹಿಸಲಾಗಿದೆ. ಉದಾಹರಣೆಗೆ, ಒದಗಿಸಲು ಸಾರ್ವಜನಿಕ ಆರೋಗ್ಯ ಇಂಜಿನಿಯರಿಂಗ್ ವಿಭಾಗವನ್ನು 1927ರಲ್ಲಿ ರಚಿಸಲಾಯಿತು. ಒಡಿಶಾದಂತಹ ಅನೇಕ ರಾಜ್ಯಗಳಲ್ಲಿ ಇದು ಇನ್ನು PhD ಈ ಜವಾಬ್ದಾರಿಯನ್ನು ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ. ಆದರೆ ಅನೇಕ ರಾಜ್ಯಗಳಲ್ಲಿ ಪ್ರತ್ಯೇಕ ವಿಶೇಷ ಘಟಕಗಳನ್ನು ರಚಿಸಲಾಗಿದೆ. ಉದಾಹರಣೆಗೆ, ಇದು ಈಗ ಉತ್ತರ ಪ್ರದೇಶ ಜಲ ನಿಗಮವಾಗಿದ್ದು, ಉತ್ತರ ಪ್ರದೇಶ ನೀರು ಸರಬರಾಜು ಮತ್ತು ಒಳಚರಂಡಿ ಕಾಯಿದೆ ಮೂಲಕ 1975ರಲ್ಲಿ ರಚಿಸಲಾಗಿದೆ. ಇದು ಮೂಲ ಸೌಕರ್ಯ ಸೃಷ್ಟಿ ಮತ್ತು ನೀರು ಮತ್ತು ಒಳಚರಂಡಿ ಸಂಪರ್ಕದ ಪೂರೈಕೆಯನ್ನು ನೋಡಿಕೊಳ್ಳುತ್ತದೆ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್ ಅನುಷ್ಠಾನದ ಕಾರ್ಯತಂತ್ರದ ಪ್ರಮುಖ ಅಂಶವಾಗಿ ಮುಖ್ಯ ವಾಹಿನಿಯ ಸುಸ್ಥಿರ ಆವಾಸ ಸ್ಥಾನದ ಮಾನದಂಡಗಳನ್ನು ಹೊಂದಿರುವ ನಗರ ಅಭಿವೃದ್ಧಿ ಯೋಜನೆಗಳ ಮೂಲಕ ಸಮಗ್ರ ಮತ್ತು ಸಮಗ್ರ ನಗರ ಯೋಜನೆಗಳನ್ನು ಪ್ರಾರಂಭಿಸಿದೆ ಎಂದು ಹೇಳಬಹುದು. ನಿರ್ದಿಷ್ಟ ವಲಯಗಳಿಗೆ ಅರ್ಬನ್ ಲೋಕಲ್ ಬಾಡಿಗಳು ಮತ್ತು
ಪ್ಯಾರಾಸ್ಟೇಟಲ್ ಏಜೆನ್ಸಿಗಳು ಸಿದ್ಧಪಡಿಸಿದ ಆಯ್ದ ನಗರಗಳ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಂಗಳು ನೀರು ಸರಬರಾಜು ಮತ್ತು ನೈರ್ಮಲ್ಯ ಸೇರಿದಂತೆ ಮೂಲ ಸೌಕರ್ಯ ಅಂತರವನ್ನು ನಿರ್ಣಯಿಸುತ್ತವೆ ಮತ್ತು ಭವಿಷ್ಯಕ್ಕಾಗಿ ನಗರಗಳನ್ನು ಯೋಜಿಸುತ್ತವೆ. ಉಳಿದ ನಗರಗಳಲ್ಲಿ ಅರ್ಬನ್ ಲೋಕಲ್ ಬಾಡಿಗಳು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಂಗಳನ್ನು ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಧನ ಸಹಾಯ ಮಾಡಲು ಸಿದ್ಧಪಡಿಸಿದವು. ಸ್ಮಾರ್ಟ್ ಸಿಟೀಸ್ ಮಿಷನ್ ಮತ್ತು ಅಮೃತ್ ನಾವು ಘಟಕ 10ರಲ್ಲಿ ಚರ್ಚಿಸಿದ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು. ನಗರ ಪ್ರದೇಶಗಳಲ್ಲಿಯೂ ನೀರು ಸರಬರಾಜು ಮತ್ತು ನೈರ್ಮಲ್ಯದ ಪ್ರಮುಖ ಜವಾಬ್ದಾರಿಗಳನ್ನು ಅರ್ಬನ್ ಲೋಕಲ್ ಬಾಡಿಗಳಿಗೆ ವಹಿಸಲಾಗಿದೆ. ಸುಧಾರಣೆಗಳನ್ನು ಮಿಷನ್ಗಳ ಭಾಗವಾಗಿ ಮಾಡಲಾಗಿದೆ. ಉದಾಹರಣೆಗೆ ಅಮೃತ್ ಸುಧಾರಣೆಗಳನ್ನು ಉತ್ತೇಜಿಸಿದೆ. ಸುಧಾರಣೆಗಳ ಸಾಧನೆಗಾಗಿ ವಾರ್ಷಿಕ ಬಜೆಟ್ನ 10% ರಾಜ್ಯ ಯೂನಿಯನ್ ಟೆರಿಟರಿಗಳಿಗೆ ಪ್ರತಿ ವರ್ಷ ನೀಡಲಾಗುತ್ತದೆ. ಈ ಪ್ರೋತ್ಸಾಹ ಧನವನ್ನು ಅರ್ಬನ್ ಲೋಕಲ್ ಬಾಡಿಗಳು ತಮ್ಮ ಯೋಜನಾ ನಿಧಿಗಾಗಿ ಬಳಸಬಹುದಾಗಿದೆ. ಅರ್ಬನ್ ಲೋಕಲ್ ಬಾಡಿಗಳು ತಮ್ಮ ಸೇವಾ ಮಟ್ಟದ ಸುಧಾರಣಾ ಯೋಜನೆ ಮತ್ತು ಸುಧಾರಣೆಗಳ ಮಾರ್ಗಸೂಚಿಯನ್ನು ಸಿದ್ಧಪಡಿಸುವ ನಿರೀಕ್ಷೆ ಇದೆ. ಇದನ್ನು ರಾಜ್ಯ ಮಿಷನ್ ನಿರ್ದೇಶಕರು ಏಕೀಕರಿಸುತ್ತಾರೆ ಮತ್ತು ರಾಜ್ಯ ವಾರ್ಷಿಕ ಕ್ರಿಯಾ ಯೋಜನೆಯ ಭಾಗವಾಗಿ ಸೇರಿಸುತ್ತಾರೆ. ಅರ್ಬನ್ ಲೋಕಲ್ ಬಾಡಿಗಳು O&M ಅನ್ನು ಸ್ವಾವಲಂಬಿಯಾಗಿ ಮತ್ತು ವೆಚ್ಚದ ಪರಿಣಾಮಕಾರಿಯನ್ನಾಗಿ ಮಾಡಲು ಸೂಕ್ತವಾದ ವೆಚ್ಚ ಚೇತರಿಕೆ ಕಾರ್ಯವಿಧಾನದ ಮೂಲಕ ಸರ್ಕಾರವು ಅರ್ಬನ್ ಲೋಕಲ್ ಬಾಡಿಗಳು ಅಂಗೀಕರಿಸಿದ ನಿರ್ಣಯದ ಮೇಲೆ ಸಾಪ್ನಲ್ಲಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳ ವಿಶೇಷ ಪ್ಯಾರಾಸ್ಟೇಟಲ್ ಏಜೆನ್ಸಿಗಳಿಂದ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಶಿಫಾರಸು ಮಾಡಬಹುದಾಗಿದೆ. ರಚಿಸಲಾದ ಸ್ವತ್ತುಗಳ ನಿರ್ವಹಣೆ ಮತ್ತು ನಿರ್ವಹಣೆಯು ಅರ್ಬನ್ ಲೋಕಲ್ ಬಾಡಿಗಳು ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. 11.4 ಪಬ್ಲಿಕ್ ಹೆಲ್ತ್ ಸರ್ವಿಸಸ್ ಇನ್ ಅರ್ಬನ್ ಲೋಕಲ್ ಬಾಡೀಸ್. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ
ಸಾರ್ವಜನಿಕ ಆರೋಗ್ಯ ಸೇವೆಗಳು. ಅರ್ಬನ್ ಲೋಕಲ್ ಬಾಡಿಗಳು ಸಾಮಾನ್ಯವಾಗಿ ಒಂದು ಆರೋಗ್ಯ ಅಥವಾ ಸಾರ್ವಜನಿಕ ಆರೋಗ್ಯ ಇಲಾಖೆಯನ್ನು ಹೊಂದಿವೆ. ಇವು ಕಾಳಜಿ ವಹಿಸುತ್ತದೆ. ಮೊದಲನೆಯದು ನೈರ್ಮಲ್ಯ, ಅಂದರೆ ಸೋರುವಿಕೆ ಮತ್ತು ಘನ ತ್ಯಾಜ್ಯ ನಿರ್ವಹಣೆ. ಎರಡನೆಯದು ಸಾರ್ವಜನಿಕ ಬೀದಿಗಳು ಮತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸುವುದು. ಮೂರನೆಯದು ಹರಡುವಿಕೆಯನ್ನು ನಿಯಂತ್ರಿಸುವ ಕ್ರಮಗಳು. ನಾಲ್ಕನೆಯದು ಆಯಾ ಆಹಾರ ಕಲಬೆರಕೆ ಕಾಯ್ದೆಗಳ ಅಡಿಯಲ್ಲಿ ಪರವಾನಗಿ ನೀಡುವುದು. ಐದನೆಯದು ಮೃತ ದೇಹಗಳನ್ನು ವಿಲೇವಾರಿ ಮಾಡಲು ನಿಗದಿಪಡಿಸಿದ ಸ್ಥಳಗಳನ್ನು ನಿರ್ಬಂಧಿಸುವುದು. ಇದು ಸಂಪೂರ್ಣ ಅಥವಾ ಕಡ್ಡಾಯ ಪಟ್ಟಿ ಅಲ್ಲ. ದೊಡ್ಡ ನಗರಗಳ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಇತರ ವಿಶೇಷ ಏಜೆನ್ಸಿಗಳು ನಿರ್ವಹಿಸಬಹುದಾಗಿದೆ. ಉದಾಹರಣೆಗೆ, ದಕ್ಷಿಣ ದೆಹಲಿ ಮುನಿಸಿಪಲ್ ಕಾರ್ಪೊರೇಷನ್ನ ರೋಗಕಾರಕಗಳಿಂದ ಹರಡುವ ರೋಗಗಳು, ನೀರಿನಿಂದ ಹರಡುವ ರೋಗಗಳು ಮತ್ತು ಸಾರ್ವಜನಿಕ ಆರೋಗ್ಯ ಪ್ರಾಮುಖ್ಯತೆಯ ಇತರ ರೋಗಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ. ಆರೋಗ್ಯ ವ್ಯಾಪಾರ ನಿಯಂತ್ರಣ, ಅಭಿವೃದ್ಧಿ ಮತ್ತು ಸ್ಮಶಾನದ ಮೈದಾನಗಳ ನಿರ್ವಹಣೆಗೆ ಸಂಬಂಧಿಸಿದೆ. ಘನ ತ್ಯಾಜ್ಯ ನಿರ್ವಹಣೆ ಮತ್ತು ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ವಹಿಸುವ ವಿಭಿನ್ನ ಪರಿಸರ ನಿರ್ವಹಣಾ ಸೇವೆಗಳ ವಿಭಾಗವಿದೆ. ಘನತ್ಯಾಜ್ಯ ನಿರ್ವಹಣೆಯನ್ನು ಹೊರತುಪಡಿಸಿ ಎಲ್ಲ ಇತರ ಸೇವೆಗಳನ್ನು ಅರ್ಬನ್ ಲೋಕಲ್ ಬಾಡಿಗಳು ತನ್ನವೇ ಸಿಬ್ಬಂದಿಯ ಮೂಲಕ ಒದಗಿಸುತ್ತವೆ. ನಗರಗಳಲ್ಲಿನ ಪರಿಸರ ಮಾಲಿನ್ಯವು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಅರ್ಬನ್ ಲೋಕಲ್ ಬಾಡಿಗಳ ಮೇಲೆ ಜವಾಬ್ದಾರಿಯನ್ನು ವಹಿಸಿದೆ.
controlling the speed of contagious and infectious diseases. ಸಾಂಕ್ರಾಮಿಕ ಹಾಗೂ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ನಿಯಂತ್ರಿಸುವುದು. ಮಲೇರಿಯಾ, ಡೆಂಗ್ಯೂ, ಚಿಕುನ್ ಗುನ್ಯಾ, ಹಳದಿ ಜ್ವರ, ಜಪಾನೀಸ್ ಇನ್ಫೆಕ್ಟಿಸ್ ಮುಂತಾದ ಕಾಯಿಲೆಗಳಿಗೆ ಸ್ಥಳೀಯ ಆಸ್ಪತ್ರೆಗಳನ್ನು ಒಳಗೊಂಡಂತೆ ರೋಗ ಕಣ್ಗಾವಲು ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಪರಿಸರ ಸ್ನೇಹಿ ಜೈವಿಕ ಲಾರ್ವಿಸೈಡ್ ಅನ್ನು ಸಿಂಪಡಿಸುವ ಮೂಲಕ ಲಾರ್ವಾ ವಿರೋಧಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಪರಿಣಾಮಕಾರಿ ಕಣ್ಗಾವಲು ಖಚಿತಪಡಿಸಿಕೊಳ್ಳಲು ಪ್ರಮುಖ ಅಂಕಿ ಅಂಶಗಳನ್ನು ನಿಯಮಿತವಾಗಿ ಸಲ್ಲಿಸಲಾಗುತ್ತದೆ. ಹೆಚ್ಚಿನ ಅರ್ಬನ್ ಲೋಕಲ್ ಬಾಡಿಗಳು ಮಾಧ್ಯಮ ಮತ್ತು ಹೋರ್ಡಿಂಗ್ಗಳ ಮೂಲಕ ಐಸಿ ಚಟುವಟಿಕೆಗಳನ್ನು ನಡೆಸುತ್ತವೆ. Enforcing food adulteration norms for commercial enterprises ಅಂದರೆ ವಾಣಿಜ್ಯ ಉದ್ಯಮಗಳಿಗೆ ಆಹಾರ ಕಲಬೆರಕೆ ಮಾನದಂಡಗಳನ್ನು ಜಾರಿಗೊಳಿಸುವುದು, ಆರೋಗ್ಯ ವ್ಯಾಪಾರಕ್ಕಾಗಿ ಅರ್ಬನ್ ಲೋಕಲ್ ಬಾಡಿಗಳಿಂದ ನೀತಿ ಮಾರ್ಗಸೂಚಿಗಳನ್ನು ನೀಡಲಾಗುತ್ತದೆ ಮತ್ತು ಅಗತ್ಯವಿದ್ದರೆ ಪರವಾನಗಿಗಳನ್ನು ನೀಡಲಾಗುತ್ತದೆ. ಅರ್ಬನ್ ಲೋಕಲ್ ಬಾಡಿಗಳ ಆರೋಗ್ಯ ಅಧಿಕಾರಿಗಳು ಕಾಲಕ್ಕೆ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸುತ್ತಾರೆ. ಕ್ರೆಮೇಷನ್ ಗ್ರೌಂಡ್ ಅಂಡ್ ಸ್ಲಾಟರ್ ಹೌಸಸ್ ಸ್ಮಶಾನ ಭೂಮಿ ಮತ್ತು ಕಸಾಯಿ ಖಾನೆಗಳು. ಅರ್ಬನ್ ಲೋಕಲ್ ಬಾಡಿಗಳು ಅವರಿಗೆ ಸ್ಥಳಗಳನ್ನು ಗುರುತಿಸಲು ಮತ್ತು ಈ ಸ್ಥಳಗಳನ್ನು ನಿರ್ವಹಿಸಲು ಜವಾಬ್ದಾರರಾಗಿರುತ್ತಾರೆ. ಮುನಿಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆ, ವಿಲೇವಾರಿಗೆ ಸ್ಥಳಾವಕಾಶದ ಕೊರತೆ ಇರುವಾಗ ಹೆಚ್ಚುತ್ತಿರುವ ತ್ಯಾಜ್ಯ ಉತ್ಪಾದನೆಯ ಕಾರಣ ಮುನಿಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗಂಭೀರ ಪ್ರಮಾಣವನ್ನು ಪಡೆದುಕೊಂಡಿದೆ. ಇದರ ಪರಿಸರ ಮತ್ತು ಆರೋಗ್ಯದ ಪರಿಣಾಮಗಳನ್ನು ಉತ್ತಮವಾಗಿ ದಾಖಲಿಸಲಾಗಿದೆ. ಮುನಿಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ ಭಾರತದಲ್ಲಿ
ಮುನಿಸಿಪಲ್ ಘನತ್ಯಾಜ್ಯ ನಿರ್ವಹಣೆ. ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆ ಮತ್ತು ನಿರ್ವಹಣೆಯ ನಿಯಮಗಳು 2016 ಪ್ರತಿ ಅರ್ಬನ್ ಲೋಕಲ್ ಬಾಡಿಗಳಿಗೆ ಅನ್ವಯಿಸುತ್ತದೆ. ಘನತ್ಯಾಜ್ಯದ ಸಂಗ್ರಹಣೆ, ಪ್ರತ್ಯೇಕತೆ, ಸಂಗ್ರಹಣೆ, ಸಾಗಣೆ, ಸಂಸ್ಕರಣೆ ಮತ್ತು ವಿಲೇವಾರಿ ಖಚಿತಪಡಿಸಿಕೊಳ್ಳಲು ಅವರು ನಿರೀಕ್ಷಿಸಿದ್ದಾರೆ. ನಿಯಮಗಳ ಅಡಿಯಲ್ಲಿ ತ್ಯಾಜ್ಯ ಉತ್ಪಾದಕಗಳನ್ನು ಗುರುತಿಸಲಾಗಿದೆ. ಪ್ರತಿ ಮನೆ, ಈವೆಂಟ್ ಸಂಘಟಕರು, ಬೀದಿ ವ್ಯಾಪಾರಿಗಳು, RWAಗಳು ಮತ್ತು ಮಾರುಕಟ್ಟೆ ಸಂಘಗಳು, ಗೇಟೆಡ್ ಸಮುದಾಯಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಇತ್ಯಾದಿ ನಿಯಮಗಳು ಮುನಿಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ವೈಜ್ಞಾನಿಕ ನಿರ್ವಹಣೆಯನ್ನು ಸೂಚಿಸುತ್ತವೆ. ಹ್ಯಾಂಡ್ ಬುಕ್ ಆಫ್ ಅರ್ಬನ್ ಸ್ಟ್ಯಾಟಿಸ್ಟಿಕ್ಸ್ 2019 ಪ್ರಕಾರ ಪ್ರಸ್ತುತ 84,229 ವಾರ್ಡ್ಗಳಲ್ಲಿ 72,503 ವಾರ್ಡ್ಗಳು, ಅಂದರೆ ಪ್ರತಿಶತ 86 ವಾರ್ಡ್ಗಳು 100%ದಷ್ಟು ಮನೆ ಮನೆಗೆ ಸಂಗ್ರಹಣೆಯನ್ನು ಅಭ್ಯಾಸ ಮಾಡುತ್ತಿವೆ. 84,229ರಲ್ಲಿ 51,114 ವಾರ್ಡ್ಗಳು, ಅಂದರೆ 60 ವಾರ್ಡ್ಗಳು, ಅಂದರೆ 100% ಮೂಲ ಪ್ರತ್ಯೇಕತೆಯನ್ನು ಅಭ್ಯಾಸ ಮಾಡಲಾಗುತ್ತಿದೆ ಮತ್ತು ಉತ್ಪತ್ತಿಯಾಗುವ ತ್ಯಾಜ್ಯದ 51.26%ವನ್ನು ಸಂಸ್ಕರಿಸಲಾಗುತ್ತಿದೆ. ಇದು 2014ರಲ್ಲಿ 18%ಕ್ಕೆ ಹತ್ತಿರವಾಗಿತ್ತು. MSWMಗಾಗಿ ದೇಶದಾದ್ಯಂತ ಕೆಳಗಿನ 4 ಮಾದರಿಗಳಿವೆ. ಮುನಿಸಿಪಾಲಿಟೀಸ್ ಆನ್ ದೇರ್ ಓನ್, ಪುರಸಭೆಗಳು ಸ್ವಂತವಾಗಿ ಮಾಡುವಂತಹವು. ಸಾಂಪ್ರದಾಯಿಕವಾಗಿ ಪುರಸಭೆಗಳು ತಮ್ಮ ಸ್ವಂತ ಸಿಬ್ಬಂದಿ ಮತ್ತು ವಾಹನಗಳ ಮೂಲಕ, ವಿಶೇಷವಾಗಿ ಸಣ್ಣ ಪುರಸಭೆಗಳಲ್ಲಿ, ತ್ಯಾಜ್ಯಗಳನ್ನು ಸಂಗ್ರಹಿಸಿ ವಿಲೇವಾರಿ ಮಾಡುತ್ತಿವೆ. ಕೆಲವು ನಗರಗಳು ಈ ಟ್ರಕ್ಗಳನ್ನು ಬಾಡಿಗೆಗೆ ಪಡೆದುಕೊಳ್ಳುತ್ತವೆ. ಅವುಗಳ ಬಳಿ ಸಾಕಷ್ಟು ವಾಹನಗಳು ಇಲ್ಲದಿದ್ದರೆ, ಆದಾಗ್ಯೂ ಸಾಮರ್ಥ್ಯದ ಸಮಸ್ಯೆಗಳಿಂದಾಗಿ ಸಂಗ್ರಹಣೆ ಶೇಕಡಾವಾರು ತುಂಬಾ ಕಡಿಮೆಯಾಗಿದೆ. ಇಂಡಸ್ಟ್ರಿಯಲ್ ಟೌನ್ಶಿಪ್ಸ್ ಕಾಂಪ್ಲೆಕ್ಸಸ್ ಮ್ಯಾನೇಜಿಂಗ್ ಆನ್ ದೇರ್ ಓನ್, ಕೈಗಾರಿಕಾ ಟೌನ್ಶಿಪ್ಗಳು, ಸಂಕೀರ್ಣಗಳು ತಮ್ಮದೇ ಆದ ನಿರ್ವಹಣೆ. ಕೆಲವು ದೊಡ್ಡ ಕೈಗಾರಿಕಾ ಟೌನ್ಶಿಪ್ಗಳು, ಸಂಕೀರ್ಣಗಳು ತಮ್ಮದೇ ಆದ ವ್ಯವಸ್ಥೆಗಳನ್ನು ಸ್ಥಾಪಿಸಿವೆ. ಅಲ್ಲಿ ಹೆಚ್ಚಿನ ತ್ಯಾಜ್ಯವನ್ನು ಸಂಸ್ಕರಿಸಲಾಗುತ್ತಿದೆ ಅಥವಾ ಮರುಬಳಕೆ ಮಾಡಲಾಗುತ್ತದೆ. ಪುರಸಭೆಯ ಭೂಕುಸಿತ ಸೈಟ್ಗಳಿಗೆ ಕಡಿಮೆ ಕಳುಹಿಸುತ್ತದೆ. ಮುನಿಸಿಪಾಲಿಟೀಸ್ ಅಂಡ್
ಸಿವಿಲ್ ಸೊಸೈಟೀಸ್ ಪಾರ್ಟ್ನರ್ಶಿಪ್. ಪುರಸಭೆಗಳು ಮತ್ತು ನಾಗರಿಕ ಸಮಾಜದ ಪಾಲುದಾರಿಕೆ. ಹೆಚ್ಚಿನ ಜಾಗೃತಿಯೊಂದಿಗೆ ನಾಗರಿಕರು, ವಿಶೇಷವಾಗಿ ದೊಡ್ಡ ಪಟ್ಟಣಗಳಲ್ಲಿ, ತಮ್ಮ ತ್ಯಾಜ್ಯವನ್ನು ನಿರ್ವಹಿಸಲು ಮುಂದೆ ಬಂದಿದ್ದಾರೆ. ಇದನ್ನು ಶೂನ್ಯ ತ್ಯಾಜ್ಯ ಸಮುದಾಯ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಅವರು ಆ ಪ್ರದೇಶದೊಳಗೆ ಕಾಂಪೋಸ್ಟಿಂಗ್ ಸೌಲಭ್ಯಗಳು ಮತ್ತು ಪ್ರತ್ಯೇಕ ಬಿಂದುಗಳನ್ನು ಆಯೋಜಿಸಿದ್ದಾರೆ. ಈ ಚಟುವಟಿಕೆಗಳನ್ನು ಕೈಗೊಳ್ಳಲು RWAಗಳಿಗೆ ಪುರಸಭೆಯಿಂದ ಸ್ವಲ್ಪ ಸ್ಥಳವನ್ನು ನೀಡಲಾಗುತ್ತದೆ. RWA ಕಾರ್ಮಿಕರನ್ನು ತೊಡಗಿಸುತ್ತದೆ ಮತ್ತು ಬಳಕೆದಾರರ ವೇತನ ಮಾದರಿಯ ಪರಿಕಲ್ಪನೆಯ ಮೇಲೆ ಕೆಲಸ ಮಾಡುತ್ತದೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ. ತ್ಯಾಜ್ಯವು ಸಂಪನ್ಮೂಲವಾಗಿ ಎಂಬ ಪರಿಕಲ್ಪನೆಯು ಖಾಸಗಿ ಕಂಪನಿಗಳನ್ನು ವ್ಯವಹಾರಕ್ಕೆ ಆಕರ್ಷಿಸಿದೆ. JNNURM ಅಡಿಯಲ್ಲಿ ಅನೇಕ ನಗರಗಳು ಖಾಸಗಿ ಪಕ್ಷಗಳೊಂದಿಗೆ ಸಹಭಾಗಿತ್ವಕ್ಕೆ ಬಂದವು. ಇದು ಸಾಮಾನ್ಯವಾಗಿ ಪುರಸಭೆಗೆ ಶೂನ್ಯ ವೆಚ್ಚದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಆದಾಗ್ಯೂ ಸೌಲಭ್ಯವನ್ನು ಸ್ಥಾಪಿಸಲು ಅವರಿಗೆ ಸ್ಥಳಗಳನ್ನು ನೀಡಲಾಯಿತು. ಈ ಎಂಟರ್ಪ್ರೈಸ್ಗಳು ಅರ್ಧ ತ್ಯಾಜ್ಯವನ್ನು ಮಿಶ್ರ ಗೊಬ್ಬರ ಮಾಡುವುದು ಮತ್ತು ನಿರಾಕರಿಸಿದ ಉತ್ಪನ್ನ, ಇಂಧನ, ಬಟ್ಟೆಗಳು ಇತ್ಯಾದಿ ಉತ್ಪನ್ನಗಳಿಗೆ ಒಣ ತ್ಯಾಜ್ಯವನ್ನು ಸಂಸ್ಕರಿಸುವಂತಹ ಅಂತಿಮ ಉತ್ಪನ್ನಗಳ ಮೇಲೆ ಕೇಂದ್ರೀಕರಿಸಿದೆ. SBM ನಗರ ಅಡಿಯಲ್ಲಿ ಎಲ್ಲ ಅರ್ಬನ್ ಲೋಕಲ್ ಬಾಡಿಗಳು ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚಿಸಿ ತಮ್ಮ ನಗರದ SWMಗಾಗಿ ವಿವರವಾದ ಯೋಜನಾ ವರದಿಗಳನ್ನು ಸಿದ್ಧಪಡಿಸಬೇಕು. ಖಾಸಗಿ ಹೂಡಿಕೆಯನ್ನು ಆಕರ್ಷಿಸಲು ಕಾರ್ಯಸಾಧ್ಯವಾದ ಘಟಕಗಳಾಗಲು ಸಣ್ಣ ನಗರಗಳು ಕ್ಲಸ್ಟರ್ಗಳನ್ನು ರಚಿಸಬಹುದು. ಮಿಷನ್ ಅಡಿಯಲ್ಲಿ ತ್ಯಾಜ್ಯದಿಂದ ಶಕ್ತಿಯ ಯೋಜನೆಗಳನ್ನು ಉತ್ತೇಜಿಸಲಾಗುತ್ತಿದೆ. SBM ಮಾರ್ಗಸೂಚಿಗಳನ್ನು ಅರ್ಬನ್ ಲೋಕಲ್ ಬಾಡಿಗಳಿಗೆ ಯೋಜನಾ ವೆಚ್ಚದ 35%ವರೆಗೆ, SWMಗಾಗಿ ಕೇಂದ್ರ ಪಾಲು 20%ದಿಂದ ಪರಿಷ್ಕರಿಸಲಾಗಿದೆ. ಇಲ್ಲಿಗೆ BPAC 110 ಸ್ಥಳೀಯ ಆಡಳಿತ ಬ್ಲಾಕ್ 4 ಘಟಕ 11 ಸೇವೆ ವಿತರಣೆಯಲ್ಲಿ ನಗರ ಸ್ಥಳೀಯ ಸರ್ಕಾರದ ಪಾತ್ರ ಪಾಠದ ಪ್ಯಾರ 11ರಿಂದ 11.5ರವರೆಗೆ 24 ಸ್ಲೈಡ್ ಪೂರ್ಣಗೊಂಡಿವೆ. ಈ ಘಟಕದ ಉಳಿದ ಸ್ಲೈಡ್ಗಳನ್ನು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಎಲ್ಲರಿಗೂ ನಮಸ್ತೆ.